ಹನಿ ಹಲ್ಚಲ್ ನಡುವೆ ಮತ್ತೊಬ್ಬ ಪ್ರಭಾವಿ ರಾಜೀನಾಮೆ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರಾಪ್ ಪ್ರಕರಣ ಕೋಲಾಹಲ. ಏಪ್ರಿಲ್ 10ರ ಒಳಗೆ ರಾಜೀನಾಮೆ ಅಂಗೀಕರಿಸಿ ಎಂದ ಪ್ರಭಾವಿ ನಾಯಕ. ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆಗೆ ಆಗ್ರಹ ಮಾಡಿರುವಂತಹ ಲೀಡರ್. ಹನಿ ಹಲ್ಚಲ್ ಬೆನ್ನಲ್ಲೇ ಈಗ ಮತ್ತೊಬ್ಬ ಪ್ರಭಾವಿ ರಾಜೀನಾಮೆಗೆ ಮುಂದಾಗಿರುವಂತಹದ್ದು. ರಾಜ್ಯ ರಾಜಕಾರಣದಲ್ಲಿ ಇದು ಹೊಸ ರೀತಿಯ ಸಂಚಲನ. ಏಪ್ರಿಲ್ 1ರ ಒಳಗೆ ರಾಜೀನಾಮೆ ಅಂಗೀಕರಿಸಿ ಎಂದ ಪ್ರಭಾವಿ ನಾಯಕ. ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆಗೆ ಆಗ್ರಹ ಮಾಡಿರುವಂತಹ ಲೀಡರ್ಗಳು. ಪ್ರಭಾವಿ ನಾಯಕ ಬೇರಾರೂ ಅಲ್ಲ, ಬಸವರಾಜ್ ಹೊರಟ್ಟಿ, ವಿಧಾನ ಪರಿಷತ್ ಸಭಾಪತಿ ಅವರು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ದಿಢೀರ್ ರಾಜೀನಾಮೆ ಕೊಡೋ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂತಹದ್ದು. ಹಾಗಾದರೆ ಹೊರಟ್ಟಿಯ ರಾಜೀನಾಮೆಯ ಹಿಂದೆ ಇರ್ತಕ್ಕಂತಹ ಕಾರಣ ಏನು? ಹೊರಟ್ಟಿ ಯಾಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ? ಸೊ ಹೊರಟ್ಟಿ ಬರೆದಿರ್ತಕ್ಕಂಥ ಒಂದು ಪತ್ರ ಒಂದು ವೈರಲ್ ಆಗಿತ್ತು. ಸೊ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಎಲ್ಲೋ ಒಂದು ಕಡೆ ವಿಧಾನ ಪರಿಷತ್ನ ಸದಸ್ಯರುಗಳು ಬಸವರಾಜ್ ಹೊರಟ್ಟಿಯವರ ಮಾತನ್ನು ಸರಿಯಾಗಿ ಕೇಳುತ್ತಿಲ್ಲ, ಅವರಿಗೆ ಸಿಗಬಹುದಾದಂತಹ ಬೆಲೆಯೂ ಕೂಡ ಸಿಗ್ತಾ ಇಲ್ಲ. ಸೊ ಹಾಗಾಗಿ ರಾಜೀನಾಮೆ ಕೊಡುವಂಥ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರಾ ಎನ್ನುವಂತಹದ್ದು ಕೂಡ ಬಹಳಷ್ಟು ಚರ್ಚೆಯಾಗಿತ್ತು. ವಿಧಾನ ಪರಿಷತ್ನಲ್ಲಿ ಸದಸ್ಯರ ವರ್ತನೆ ಸರಿಯಿಲ್ಲ ಎನ್ನುವಂಥ ಆರೋಪ ಇತ್ತು. ಸದನದೊಳಗೆ ನಡೆದಂತಹ ಬೆಳವಣಿಗೆ ನನ್ನ ಮನಸ್ಸಿಗೆ ಘಾಸಿ ಉಂಟು ಮಾಡಿದೆ, ಬೇಸರ ತಂದಿದೆ. ಹಾಗಾಗಿ ರಾಜೀನಾಮೆ. ಸದನದಲ್ಲಿ ನಡೆದ ಬೆಳವಣಿಗೆ ನಿಯಂತ್ರಿಸುವಲ್ಲಿ ವಿಫಲನಾಗಿದ್ದೇನೆ. ಸಭಾಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಿಯುವುದು ಸೂಕ್ತವಲ್ಲ. ಸದನದಲ್ಲಿನ ಇತ್ತೀಚಿನ ಘಟನೆಗಳು ಮನಸ್ಸು ಘಾಸಿಗೊಳಿಸಿವೆ. ಸದನದಲ್ಲಿ ಯಾರು ಯಾರಿಗೆ ಗೌರವವೂ ಕೊಡೋದಿಲ್ಲ. ಮೇಲ್ಮನೆ ಚಿಂತಕರ ಚಾವಡಿ ದೇಶಕ್ಕೆ ಮಾದರಿಯಾಗಿದೆ. ಮೇಲ್ಮನೆಯ ಸಭಾಪತಿಯಾಗಿದ್ದೇನೆ ಎನ್ನುವುದೇ ಗೌರವ. ನಿಯಮಬದ್ಧವಾಗಿ ಸದನ ನಡೆಸದಿದ್ದರೆ ಏನು ಉಪಯೋಗ? ಬೇಸರಗೊಂಡು ರಾಜೀನಾಮೆಗೆ ಮುಂದಾದ ಬಸವರಾಜ ಹೊರಟ್ಟಿ. ಉಪ ಸಭಾಪತಿ ಪ್ರಾಣೇಶ್ ಅವರಿಗೆ ರಾಜೀನಾಮಾ ಪತ್ರವನ್ನು ಬರೆದುಕೊಟ್ಟಂತಹ ಹೊರಟ್ಟಿ. ಅಮಾನತು ಮಾಡುವುದು ಒಳ್ಳೆಯ ಸಂಪ್ರದಾಯವಲ್ಲ, 6 ತಿಂಗಳು ಅಮಾನತು ಸರಿಯಲ್ಲ. ಈಗ ಸಾಕಷ್ಟು ವಿಚಾರದಲ್ಲಿ ಕೂಡ ಸುದ್ದಿಯಲ್ಲಿದ್ದರು. ಸೊ ಈಗ ಸಭಾಪತಿಯವರು ರಾಜೀನಾಮೆ ಕೊಡುವಂಥ ವಿಚಾರವೂ ಕೂಡ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ಈಗಾಗಲೇ ಉಪಸಭಾಪತಿಗೂ ಕೂಡ ಪತ್ರವನ್ನು ಕೊಟ್ಟಿರ್ತಕ್ಕಂತಹದ್ದು. ಸಭಾಪತಿಗಳಿಗೆ ಯಾರು ಹೇಳುವುದಿಲ್ಲ, ಕೇಳುವುದಿಲ್ಲ. ಸದಸ್ಯರು ತಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ. ಇದರಿಂದ ಸದನ ನಡೆಸುವುದು ಕೂಡ ಬಹಳ ಕಷ್ಟವಾಗಿದೆ. ಇದನ್ನು ನೋಡಿಕೊಂಡು ಮೂಕ ಪ್ರೇಕ್ಷಕರಂತೆ ಕುಳಿತುಕೊಳ್ಳುವಂತಾಗಿದೆ. ಹೀಗಾಗಿ ಆ ಸದನದಲ್ಲಿ ಕುಳಿತು ಸರಿಯಾಗಿ ನಡೆಸದಿದ್ದರೆ ನಾವು ಅಯೋಗ್ಯರು ಎನಿಸಿಕೊಳ್ಳಬೇಕಾಗುತ್ತದೆ. ಸದನದಲ್ಲಿನ ಸದಸ್ಯರ ವರ್ತನೆಯಿಂದಾಗಿ ಈ ಅಧಿವೇಶನದಲ್ಲಿ 17 ನಿಮಿಷ ನಾನು ಮೌನವಾಗಿ ಕುಳಿತಿದ್ದೆ. ಇದರಿಂದ ನನ್ನ ಮನಸ್ಸಿಗೆ ನೋವಾಗಿದೆ. ನಾನು ಅದಕ್ಷನಾದೆ ಎನ್ನುವ ಭಾವ ನನ್ನಲ್ಲಿ ಕಾಡ್ತಾ ಇದೆ. ಈ ಸ್ಥಾನದಲ್ಲಿ ಮುಂದುವರಿಯಬಾರದು ಎನ್ನುವ ಬಗ್ಗೆ ವಿಚಾರ ಮಾಡುತ್ತಿದ್ದೇನೆ. ತೀರ್ಮಾನ ಏನು ಆಗುತ್ತದೆಯೋ ಗೊತ್ತಿಲ್ಲ. ಈ ಸ್ಥಾನಕ್ಕೆ ನಾನು ಯೋಗ್ಯನಾಗಿದ್ದೇನೋ, ಇಲ್ಲಿ ತಪ್ಪು ನನ್ನದೋ ಅಥವಾ ಬೇರೆಯವರದ್ದೋ ಎಂಬ ಬಗ್ಗೆ ಸ್ನೇಹಿತರ ಜೊತೆ ಚರ್ಚಿಸಿ ತೀರ್ಮಾನಕ್ಕೆ ಬರುತ್ತೇನೆ. ಮೇಲ್ಮನೆ ಚಿಂತಕರ ಚಾವಡಿ ದೇಶಕ್ಕೆ ಮಾದರಿಯಾಗಿದೆ. ನಾನೊಬ್ಬ ಸಭಾಪತಿಯಾದಂತಹ ಕಾರಣ ನನಗೊಂದು ಗೌರವವೂ ಇದೆ, ಹೆಮ್ಮೆಯೂ ಇದೆ. ಸೊ ಸದನದಲ್ಲಿ ನನ್ನಿಂದ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ರಾಜೀನಾಮೆಯನ್ನು ಕೊಡ್ತಿದ್ದೇನೆ ಎನ್ನುವಂಥದ್ದು ಹೊರಟ್ಟಿಯವರ ತೀರ್ಮಾನ.